ಭಗವಂತ ನೆಲೆಸಿರತಕ್ಕಂತಹ ತಿರುಮಲ ಕ್ಷೇತ್ರದಲ್ಲಿ ಇಂದಿನ ದಿನ ಕಾರ್ತೀಕ ದೀಪೋತ್ಸವ ಕಾರ್ಯಕ್ರಮ ಹುಣ್ಣಿಮೆಯ ದಿನದಂದು ಪೂರ್ಣ ಚಂದ್ರ ಆಗಸದಲ್ಲಿ ವಿರಾಜಿಸುತ್ತಿದ್ದರೆ ಮಂದಿರದಲ್ಲಿ ದೀಪಗಳನ್ನು ಹಚ್ಚುತ್ತಾ ಕಾರ್ತೀಕ ದೀಪೋತ್ಸವ ಕಾರ್ಯಕ್ರಮವನ್ನು ಆಲಯದ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಪರಸ್ಪರವಾದ ಅನುರಾಗದಿಂದ ಬಹಳ ಪ್ರೀತಿಯಿಂದ ಅತ್ಯುತ್ಸಾಹದಿಂದ ಎಲ್ಲರೂ ಕೂಡ ದೀಪಗಳನ್ನು ಹಚ್ಚುತ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ತಿರುಮಲ ಕ್ಷೇತ್ರ ಭೂವೈಕುಂಠವೆಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ದೀಪದ ಜ್ಯೋತಿಯನ್ನು ಹಚ್ಚುವುದರ ಮುಖಾಂತರ ಧರ್ಮದ ಸಂಕೇತವನ್ನು ಲೋಕದೆಲ್ಲೆಡೆಯಲ್ಲಿಯೂ ಕೂಡ ಪ್ರಸರಿಸುವಂತಹದ್ದು, ಧರ್ಮ ದೀಪದ ಜ್ಯೋತಿ ಅನ್ನತಕ್ಕಂತಹದ್ದು ಲೋಕದೆಲ್ಲೆಡೆಯಲ್ಲಿಯೂ ಕೂಡ ವಿಶೇಷವಾದ ರೀತಿಯಿಂದ ಕಾಣುವಂತಹದ್ದಾಗ್ತದೆ. ಧರ್ಮ ಜ್ಯೋತಿಯನ್ನು, ದೀಪಜ್ಯೋತಿಯನ್ನು ಆಲಯದ ಅರ್ಚಕರು, ಅರ್ಚಕ ವೃಂದದವರು, ಅಧಿಕಾರಿಗಳು ಸಪತ್ನೀಕರಾಗಿ ಬಂದು ವಿಶೇಷವಾದ ರೀತಿಯಿಂದ ಅನೇಕರು ತಮ್ಮ ತಮ್ಮ ವಿಶಿಷ್ಟವಾದಂತಹ ಕೋರಿಕೆಗಳನ್ನು ಆ ಭಗವಂತನಲ್ಲಿ ನಿವೇದಿಸುತ್ತಾ ದೀಪ ಪ್ರಜ್ವಾಲನೆಯನ್ನು ಮಾಡ್ತಾ ಇರತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ತಿರುಮಲ ದೇವಾಲಯದ ಒಳಗಡೆ ಗರುಡಗಂಬ, ಆ ಗರುಡಗಂಬದ ಸುತ್ತಲೂ ಕೂಡ ಹಣತೆಯ ದೀಪವನ್ನು ಇರಿಸಿದ್ದಾರೆ. ಮಣ್ಣಿನ ಹಣತೆ. ಆ ಮಣ್ಣಿನ ಹಣತೆಯಲ್ಲಿ ಇರಿಸಿದಂತಹ ದೀಪ ವಿಶೇಷವಾಗಿರತಕ್ಕಂತಹ ಒಂದು ಸಂಯೋಜನೆಯಿಂದಲೇ ದೀಪ ಅನ್ನುವಂತಹದ್ದು ಜ್ವಲಿಸುತ್ತದೆ. ಪರಸ್ಪರ ವಿರುದ್ಧವಾಗಿರತಕ್ಕಂತಹ ಅಂಶಗಳ ಅದ್ಭುತ ವೈಜ್ಞಾನಿಕವಾದ ರೀತಿಯಿಂದ ಸೇರಿಸಿ ಒಂದೇ ಕಡೆ ಇರಿಸುವಂತಹ ಕಾರ್ಯ ಈ ದೀಪ ಜ್ವಾಲನೆ ಅನ್ನತಕ್ಕಂತಹದ್ದು. ಅಲ್ಲಿರತಕ್ಕಂತಹದ್ದು ಬತ್ತಿ, ನಂತರ ಅಗ್ನಿ, ಎಣ್ಣೆ. ಬತ್ತಿಯನ್ನು ಅಗ್ನಿಯೊಂದಿಗೆ ಹಾಕಿದ್ದು ಅಂತಾದರೆ ಬತ್ತಿ ಸುಟ್ಟು ಹೋಗ್ಬಿಡ್ತದೆ. ಇನ್ನು ಆ ದೀಪದ ಮೇಲೆ ಎಣ್ಣೆಯನ್ನು ಹಾಕಿದರೆ ದೀಪ ಆರಿ ಹೋಗ್ಬಿಡ್ತದೆ. ಆದರೆ ಬತ್ತಿಯನ್ನು ಎಣ್ಣೆಯಲ್ಲಿ ಒದ್ದೆ ಮಾಡಿ ದೀಪವನ್ನು ಹಚ್ಚಿಸಿದ್ದು ಅಂತಾದರೆ ಎಷ್ಟು ಸಾಧ್ಯವೋ ಆ ಎಣ್ಣೆ ಇರುವ ತನಕವೂ ಕೂಡ ಆ ಬತ್ತಿ ಯಾವಾಗಲೂ ಕೂಡ ವಿಶೇಷವಾದ ತನ್ನ ಸೊಬಗನ್ನು ಲೋಕಕ್ಕೆ ತೋರಿಸುತ್ತಾ ವಿರಾಜಿಸುತ್ತಾ ವಿಶೇಷವಾದ ರೀತಿಯಲ್ಲಿ ನಮ್ಮೆಲ್ಲರಿಗೆ ಬೆಳಕನ್ನು ನೀಡುವಂತಹದ್ದಾಗ್ತಿದೆ. ಅಂತಹ ಒಂದು ಅನುಸಂಧಾನ ನಾವು ಆ ದೀಪದಲ್ಲಿ ಪಣತೆಯಲ್ಲಿ ನಾವು ಕಾಣತಕ್ಕಂಥವರಾಗ್ತೇವೆ. ಈ ರೀತಿಯಾಗಿ ಲೋಕದಲ್ಲಿಯೂ ಕೂಡ ನಮ್ಮ ಜೀವನದಲ್ಲಿಯೂ ಕೂಡ ಪರಸ್ಪರ ವಿರುದ್ಧವಾದಂತಹ ಅನೇಕ ವಿಚಾರಗಳು ಬರ್ತಾ ಇರ್ತದೆ. ಬಂದಾಗ ಭಗವಂತನನ್ನು ನಾವು ಪ್ರಾರ್ಥಿಸಬೇಕು. ನಮಗೆ ಸರಿಯಾದಂತಹ ಮಾರ್ಗವನ್ನು ತೋರಿಸಿಕೊಡು, ಕಷ್ಟವನ್ನು ದೂರ ಮಾಡು ಅಂತ ನಾವು ಕೇಳುವುದರಲ್ಲಿ ತಾತ್ಪರ್ಯ ಕಷ್ಟಗಳು ಬರದಂತೆ ನೋಡುವಂತಲ್ಲ, ಆ ಬಂದ ಕಷ್ಟವನ್ನು ಕೂಡ ನಾವು ಸಹಿಸಿ ಆ ಕಷ್ಟದಿಂದ ಪಾರಾಗುವ ಮಾರ್ಗವನ್ನು ತೋರಿಸಿ ನಮ್ಮನ್ನು ಉದ್ಧರಿಸು ಎಂಬುದಾಗಿ ಆ ರೀತಿಯಾದಂತಹ ಸಂದೇಶವನ್ನು ಈ ದೀಪ ಪ್ರಜ್ವಾಲನೆಯ ಮುಖಾಂತರ ನಾವು ತಿಳಿದುಕೊಳ್ಳಬಹುದಾಗಿದೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಭಗವಂತನನ್ನು ಸ್ಮರಿಸುತ್ತಾ ದೀಪವನ್ನು ಹಚ್ತಾ ಇರತಕ್ಕಂತಹ ಭಕ್ತರನ್ನು ನೋಡ್ತಾ ಇದ್ದೇವೆ, ಅಧಿಕಾರಿ ವರ್ಗವನ್ನು ನೋಡ್ತಾ ಇದ್ದೇವೆ. ಸುಂದರವಾದ ರೀತಿಯಿಂದ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರತಕ್ಕಂತಹ ತಿರುಮಲ ಕ್ಷೇತ್ರ ರಾಜಗೋಪುರದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನೆಲೆಸಿದಂತಹ ಜಗದೊಡೆಯನ ಶ್ರೀ ಶ್ರೀನಿವಾಸನ ದಿವ್ಯವಾಗಿರ್ತಕ್ಕಂತಹ ಸನ್ನಿಧಿ ನಾವೆಲ್ಲರೂ ವೀಕ್ಷಿಸ್ತಾ ಇರತಕ್ಕಂತಹ ಈ ತಿರುಮಲ ಕ್ಷೇತ್ರ ಯಾವತ್ ಕರ್ಮಾಣಿ ದೀಪ್ಯಂತೆ ತಾವತ್ ಸಂಸಾರ ವಾಸನಾಹ. ಅತ್ಯಂತ ಅದ್ಭುತವಾದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನಾವು ಮಾಡಿರ್ತಕ್ಕಂತಹ ಕರ್ಮಗಳು ಏನಿದ್ದಾವೆ ಅವುಗಳು ದೇದೀಪ್ಯಮಾನವಾಗಿರುವಂಥವು. ಎಲ್ಲಿ ತನಕ ಆಗಿರ್ತಾವೋ ಅಲ್ಲಿ ತನಕ ಈ ಸಂಸಾರದಲ್ಲಿ ನಾವು ಇರಲೇಬೇಕು. ಈ ಸಂಸಾರದಿಂದ ನಮ್ಮನ್ನು ಮೋಕ್ಷ ಕೊಟ್ಟು ಉದ್ಧರಿಸು ಎಂಬುದಾಗಿ ಆ ಭಗವಂತನನ್ನೇ ಪ್ರಾರ್ಥಿಸುವಂತಹದ್ದು. ದೀಪ ಏನು ಮಾಡ್ತಿದೆ, ತನ್ನನ್ನು ತಾನು ತೋರಿಸಿಕೊಳ್ತಾ
ಉಳಿದಂತಹ ವಸ್ತುಗಳನ್ನು ಕೂಡ ತೋರಿಸಿಕೊಡ್ತದೆ. ಸ್ವಯಂ ಪ್ರಕಾಶ ಪರರನ್ನು ಕೂಡ ಪ್ರಕಾಶ ಅಂದರೆ ಬೆಳಕಿನಲ್ಲಿ ಬರುವಂತೆ ಮಾಡ್ತಕ್ಕಂತಹದ್ದು, ಬೇರೆ ವಸ್ತುವನ್ನು ಕೂಡ ತಿಳಿಸಿಕೊಡುವಂತಹ ಕಾರ್ಯವನ್ನು ಮಾಡ್ತಿದೆ. ಅಂತಹ ಅದ್ಭುತವಾದಂತಹ ಶಕ್ತಿ ಆ ದೀಪಕ್ಕೆ ಇರುವಂತಹದ್ದಾಗಿದೆ. ಭಗವಂತ ಆತ್ಮಸ್ವರೂಪ, ನಮ್ಮಲ್ಲಿರ್ತಕ್ಕಂತಹ ಆತ್ಮವು ಕೂಡ ಸ್ವಯಂ ಪ್ರಕಾಶಮಾನವಾಗಿರುವಂತಹದ್ದು. ಅದು ಪರರನ್ನು ಪ್ರಕಾಶಿಸುತ್ತಾ ಪರರಿಗೆ ಉಪಯೋಗಕಾರಿಯಾಗಿ ಜೀವನವನ್ನು ನಾವು ನಡೆಸಿದ್ದು ಅಂತಾದರೆ ನಮ್ಮ ಜೀವನವು ಕೂಡ ದೀಪ ತುಲ್ಯವಾಗಿರುವಂತಹದ್ದಾಗ್ತದೆ. ಅಂತಹ ಅದ್ಭುತವಾದಂತಹ ಸಂದೇಶವನ್ನು ದೀಪ ನಮ್ಮೆಲ್ಲರಿಗೆ ನೀಡ್ತಾ ಇರುವಂತಹದ್ದಾಗಿದೆ. ಆ ದೀಪದ ಮಹಾತ್ಮೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಪದ್ಮಪುರಾಣದ ಉತ್ತರಖಂಡದಲ್ಲಿ ಶೃಣುದೀಪಸ್ಯ ಮಾಹಾತ್ಮ್ಯಂ ಕಾರ್ತಿಕೇ ಚ ಹರಿಪ್ರಿಯ ಯಸ್ಯ ಶ್ರವಣ ಮಾತ್ರೇಣ ದೀಪದಾನೆ ಮತಿರ್ಭವೇತ್. ಆ ಕಾರ್ತೀಕ ಮಾಸದಲ್ಲಿ ದೀಪದ ಮಹಿಮೆಯನ್ನು ತಿಳಿದುಕೊಂಡರೆ ಸಾಕಂತೆ, ಅದನ್ನು ಕೇಳುವ ಮಾತ್ರದಿಂದಲೇ ದೀಪದಾನವನ್ನು ಮಾಡಲಿಕ್ಕೆ ಮನಸ್ಸು ಅನ್ನುವಂಥದ್ದು ಉಂಟಾಗ್ತದೆ. ಸೂರ್ಯಗ್ರಹೇ ಕುರುಕ್ಷೇತ್ರೇ ನರ್ಮದಾಯಾಂ ಶಶಿಗ್ರಹೇ ತುಲಾದಾನಸ್ಯ ಯತ್ ಪುಣ್ಯಂ ತದೂರ್ಜೆ ದೀಪದಾನತಃ. ಅದಕ್ಕಿಂತ ಹೆಚ್ಚಿನ ಫಲವನ್ನು ನಾವು ದೀಪದಾನದಿಂದ ಪಡಿತೇವಂತೆ. ತುಲಾದಾನದ ಯಾವ ಪುಣ್ಯ ಇದೆ ಅದು ಚಂದ್ರಗ್ರಹಣ ಸಂದರ್ಭದಲ್ಲಿ, ನರ್ಮದಾ ನದಿಯಲ್ಲಿ, ಕುರುಕ್ಷೇತ್ರದಲ್ಲಿ, ಸೂರ್ಯಗ್ರಹಣ ಸಂದರ್ಭದಲ್ಲಿ ಕುರುಕ್ಷೇತ್ರ, ಚಂದ್ರಗ್ರಹಣ ಸಂದರ್ಭದಲ್ಲಿ ನರ್ಮದಾ ತೀರ, ಆ ಜಾಗದಲ್ಲಿ ನಾವು ತುಲಾದಾನವನ್ನು ಮಾಡಿದ್ದು ಅಂತಾದರೆ ಎಂತಹ ಪುಣ್ಯ. ಅದಕ್ಕಿಂತಲೂ ಹೆಚ್ಚಾದಂತಹ ಪುಣ್ಯ ದೀಪದಾನವನ್ನು ಮಾಡುವುದರಿಂದ ಉಂಟಾಗ್ತದಂತೆ. ಘೃತೇನ ದೀಪಕಂ ಯಸ್ತು ತಿಲತೈಲೇನ ವಾ ಪುನಃ ಜ್ವಾಲಯೇನ್ ಮುನಿಶಾರ್ದೂಲ ಅಶ್ವಮೇಧೇನ ತಸ್ಯ ಕಿಂ. ಅಶ್ವಮೇಧ ಯಾಗದಿಂದ ಅವನಿಗೇನು ಫಲ ಬೇಕಾಗಿಲ್ಲ, ಅದಕ್ಕಿಂತ ಅತ್ಯಧಿಕವಾದಂತಹ ಫಲ ತುಪ್ಪದಿಂದ ದೀಪವನ್ನು ಹಚ್ಚಿದರೆ ವ್ಯಕ್ತಿ ಪಡಿತಾನಂತೆ. ಅಥವಾ ತಿಲದಿಂದ ಮಾಡಿದಂತಹ ತೈಲ, ಎಣ್ಣೆಯಿಂದ ನಾವು ದೀಪವನ್ನು ಹಚ್ಚಿದರೂ ಕೂಡ ಭಗವಂತ ನಮಗೆ ಅಶ್ವಮೇಧ ಯಾಗದ ಫಲಕ್ಕಿಂತ ಅಧಿಕವಾದಂತಹ ಫಲವನ್ನು ಕೊಡ್ತಾನಂತೆ. ಅವನಿಗೆ ಅಶ್ವಮೇಧ ಯಾಗದಿಂದ ಏನು ತಾನೇ ಲಾಭ, ಅದಕ್ಕಿಂತ ಅತ್ಯಧಿಕವಾದಂತಹ ಲಾಭ ದೀಪವನ್ನು ಹಚ್ಚುವುದರಿಂದ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಕಾರ್ತೀಕ ಮಾಸದ, ಅದರಲ್ಲಿಯೂ ಕೂಡ ಪೂರ್ಣಿಮೆಯ ದಿನ, ಹುಣ್ಣಿಮೆಯ ದಿನ, ಪೌರ್ಣಿಮಾ ವಿಶೇಷವಾದ ಫಲವನ್ನು ನೀಡುವಂತಹದ್ದಾಗ್ತದೆ. ತೇನೇಷ್ಟಂ ಕೃತುಭಿಃ ಸರ್ವಂ ಕೃತಂ ತೀರ್ಥಾವಗಾಹನಂ ದೀಪದಾನಂ ಕೃತಂ ಯೇನ ಕಾರ್ತಿಕೇ ಕೇಶವಾಗ್ರತಃ. ಭಗವಂತನ ಮುಂದೆ, ಕೇಶವನ ಮುಂದೆ, ಶ್ರೀನಿವಾಸನ ಮುಂದೆ ಕಾರ್ತೀಕ ಮಾಸದಲ್ಲಿ ಯಾರು ದೀಪದಾನವನ್ನು ಮಾಡ್ತಾರೋ ಅಂಥವರಿಗೆ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ, ಎಲ್ಲ ತೀರ್ಥಗಳಲ್ಲಿ ಸ್ನಾನವನ್ನು ಆಚರಿಸಿದರೆ ಎಂತಹ ಫಲ ಬರ್ತದೋ ಅಂತಹ ಫಲ ಪಡೆಯತಕ್ಕಂಥವನಾಗ್ತಾನಂತೆ ವ್ಯಕ್ತಿ. ಅನೇಕ ಕೃತುಗಳನ್ನು ಮಾಡಿದರೆ, ಎಂತಹ ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಎಂತಹ ಫಲವು, ಆ ಎಲ್ಲ ಫಲವನ್ನು ಪಡೆಯತಕ್ಕಂಥವನಾಗ್ತಾನೆ. ಜಿಯರ್ ಸ್ವಾಮಿಗಳು ತಾವು ಕೂಡ ಆ ದೀಪವನ್ನು ಪ್ರಜ್ವಲಿಸಿ ವಿಶೇಷವಾದ ರೀತಿಯಿಂದ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಕೇಶವನ ಅಗ್ರತಃ ಭಗವಂತನ ಮುಂಭಾಗದಲ್ಲಿಯೇ ಆ ದೀಪವನ್ನು ಪ್ರಜ್ವಲಿಸಿ ಇನ್ನೇನು ದಾನ ಮಾಡತಕ್ಕಂತಹ ಕಾರ್ಯವನ್ನು ಕೂಡ ಬ್ರಾಹ್ಮಣರಿಗೆ ದಾನವಾಗಿ ಕೊಡತಕ್ಕಂತಹದ್ದು ದಕ್ಷಿಣ ಪುರಸ್ಸರವಾಗಿ ದೀಪದಾನಂ ಕೃತಂ ಯೇನ ಕಾರ್ತಿಕೆ ಕೇಶವಾಗ್ರತಃ ತಾವದ್ ಗರ್ಜಂತಿ ಪಾಪಾನಿ ದೇಹೇಸ್ಮಿನ್ ಮುನಿಸತ್ತಮ ಎಂಬುದಾಗಿ ಆ ಎಲ್ಲ ಪಾಪಗಳು ಕೂಡ ದೂರ ಓಡಿ ಹೋಗಿಬಿಡ್ತಾವಂತೆ ಈ ಶರೀರದಲ್ಲಿ. ಆ ದೀಪದ ಬೆಳಕಿನಿಂದ ಯಾವ ರೀತಿಯಾಗಿ ಅಂಧಕಾರಗಳು ದೂರವಾಗಿ ಹೋಗ್ತದೋ ದೀಪ ಬಿದ್ದಾಗ, ನಮ್ಮ ಪಾಪಗಳು ಕೂಡ ದೂರವಾಗಿ ಬಿಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹರೇ ಶ್ರೀನಿವಾಸ.
ಸಾಲಗ್ರಾಮಧರ ಗೋವಿಂದ ಲಕ್ಷ್ಮೀ ವಲ್ಲಭ ಗೋವಿಂದ ಲಕ್ಷ್ಮಣಾಗ್ರಜ ಗೋವಿಂದ ಗೋವಿಂದ ಹರಿ ಗೋವಿಂದ ಲಕ್ಷ್ಮೀ ವಲ್ಲಭ ಗೋವಿಂದ ಲಕ್ಷ್ಮಣಾಗ್ರಜ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಕಾರ್ತೀಕ ಮಾಸದಲ್ಲಿ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆ ಭಗವಂತನಿಗೆ ದೀಪವನ್ನು ಹಚ್ಚಿ ಅದನ್ನು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಶ್ರೀನಿವಾಸಾರ್ಪಣಮಸ್ತು ಎಂಬುದಾಗಿ ಭಗವಂತನಿಗೆ ಅರ್ಪಿಸಿ ದೀಪದ ದಾನವನ್ನುವಂತಹ ಮಹತ್ಕಾರ್ಯವನ್ನು ಅದು ಆ ಭಗವಂತನ ಕೇಶವನ ಮುಂದೆ ಮಾಡ್ತಾ ಇರತಕ್ಕಂಥದ್ದು ಅನೇಕ ಜನ್ಮಗಳ ಪುಣ್ಯದ ಫಲ ಅಂತ ನಾವು ಹೇಳಬಹುದು. ಅದನ್ನು ನೋಡುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಆದ್ದರಿಂದ ಇಂತಹ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಯಾವತ್ ಕಾರ್ತಿಕ ಮಾಸೆ ನ ದೀಪದಾನಂ ಕೃತಂ ಭವೆ ತಾವತ್ ಗರ್ಜಂತಿ ಪುಣ್ಯಾನಿ ಸ್ವರ್ಗೆ ಮರ್ತ್ಯೆ ರಸಾತಲೆ ಯಾವತ್ತು ಜ್ವಲತೆ ದೀಪಃ ಕಾರ್ತಿಕೆ ಕೇಶವಾಗ್ರತಃ ಶ್ರೂಯತೆ ತ್ರಾಪಿ ಪಿತೃಭಿಃ ಗಾಥಾ ಗೀತಾ ಮಹಾಮುನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಕಾರ್ತಿಕ ಮಾಸದಲ್ಲಿ ದೀಪದಾನವನ್ನು ಒಂದು ವೇಳೆ ನಾವು ಮಾಡದೇ ಇದ್ದದ್ದು ಅಂತಾದರೆ ಆಗ ನಾವು ಮಾಡಿರತಕ್ಕಂತಹ ಎಲ್ಲ ಪಾಪಗಳು ಹಾಗೇ ಇರ್ತದೆ. ದೀಪದಾನವನ್ನು ಮಾಡಿದ್ದು ಅಂತಾದರೆ ಪುಣ್ಯ ಅನ್ನತಕ್ಕಂತಹದ್ದು ಉಂಟಾಗ್ತದೆ. ಆ ಪುಣ್ಯವೂ ಕೂಡ ಸ್ವರ್ಗದಲ್ಲಿ ಭೂಲೋಕದಲ್ಲಿ ರಸಾತಲದಲ್ಲಿ ಎಲ್ಲಿ ಇದ್ದರೂ ಕೂಡ ಅದು ವಿಶೇಷವಾದ ಗರ್ಜನೆಯನ್ನು ಮಾಡ್ತಾ ಇರ್ತದಂತೆ. ಹಾಗಾಗಿ ಭಗವಂತನ ಮುಂಭಾಗದಲ್ಲಿ ಕಾರ್ತೀಕ ಮಾಸದಲ್ಲಿ ದೀಪವನ್ನು ನಾವು ಹಚ್ಚಿದ್ದು ಅಂತಾದರೆ ಪಿತೃದೇವತೆಗಳು ಕೂಡ ಬಹಳ ಆನಂದವನ್ನು ಪಡಿತಾರಂತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆಯೂ ಕೂಡ ಇದೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಆ ಪಿತೃದೇವತೆಗಳು ಹೇಳಿರತಕ್ಕಂತಹ ಕಥೆ ಶ್ರೂಯತೆ ಅತ್ರಾಪಿ ಪಿತೃಭಿಃ ಗಾತಾ ಗೀತಾ ಮಹಾಮುನೆ ಭವಿಷ್ಯಂತಿ ಕುಲೇಸ್ಮಾಕಂ ಕದಾಚಿತ್ತೇ ಸುತಾ ಭುವಿ. ಅಂತಹ ಮಕ್ಕಳು ನಮ್ಮ ಕುಲದಲ್ಲಿ ಹುಡ್ತಾರೆ. ಎಂಥವರು? ಕಾರ್ತೀಕ ಮಾಸದಲ್ಲಿ ದೀಪದಾನವನ್ನು ಮಾಡಿ ನಮ್ಮನ್ನು ಸಂತೋಷಪಡಿಸ್ತಕ್ಕಂತಹ ಮಕ್ಕಳುಗಳು ನಮ್ಮ ಕುಲದಲ್ಲಿ ಹುಡ್ತಾರೆ ಅಂತ ಸಂತೋಷ ಪಡ್ತಾ ಇರ್ತಾರಂತೆ ಆ ಪಿತೃದೇವತೆಗಳು. ಅದು ಭಗವಂತನ ಮುಂಭಾಗದಲ್ಲಿ ಅಪಿನಸ್ತೆ ಭವಿಷ್ಯಂತಿ ಕುಲೆ ಸುಚರಿತಾ ಗುಣೈಃ ದೀಪದಾನಂ ಕಾರ್ತಿಕೇಯೇ ದೀಪ್ಯಂತಿ ಹರಿತುಷ್ಟಿದಂ. ಯಾರು ಆ ಭಗವಂತನಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂತಹ ಕಾರ್ತೀಕ ಮಾಸದಲ್ಲಿ ದೀಪದ ದಾನ ಅನ್ನುವಂತಹ ಕಾರ್ಯವನ್ನು ಮಾಡ್ತಾರೋ ಅಂತಹ ಮಕ್ಕಳು ನಮ್ಮ ಕುಲದಲ್ಲಿ ಹುಡ್ತಾರೆ ಅಂತ ಆ ಪಿತೃದೇವತೆಗಳು ಸದಾ ಕಾಯ್ತಾ ಇರ್ತಾರಂತೆ, ಆನಂದದಿಂದ ಮಾತಾಡ್ಕೊಳ್ತಾ ಇರ್ತಾರಂತೆ. ಗಯಾಯಾಂ ಪಿತೃದಾನೇನ ಕೃತಂ ನಃ ಪ್ರೀಣನಂ ಮುನೇಹೇ ಯಶ್ಚಾಪಿ ಕಾರ್ತಿಕೆ ದತ್ತೋ ದೀಪಃ ತುಷ್ಟಿಕರೋ ಹರೇ. ಹೇ ಭಗವಂತನಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂತಹ ಕಾರ್ತೀಕ ಮಾಸದಲ್ಲಿ ಏನು ದೀಪವನ್ನು ಕೊಡ್ತಾರೋ, ದೀಪವನ್ನು ದಾನ ಮಾಡ್ತಾರೋ, ಅದರಿಂದ ಪಿತೃದೇವತೆಗಳಿಗೆ ಗಯೆಯಲ್ಲಿ ಪಿಂಡದಾನವನ್ನು ಮಾಡಿದರೆ ಎಂತಹ ಪುಣ್ಯವೋ, ಎಂತಹ ಆನಂದ ಅನ್ನೋದು ಉಂಟಾಗ್ತದೋ ಅಂತಹ ಆನಂದ ಆ ಭಗವಂತನನ್ನು ಸಂತೋಷಗೊಳಿಸುತ್ತಾ ಕಾರ್ತೀಕ ಮಾಸದಲ್ಲಿ ದೀಪವನ್ನು ಹಚ್ಚಿದರೆ ಪಿತೃದೇವತೆಗಳಿಗೆ ಉಂಟಾಗ್ತದಂತೆ. ಯಾವಾಗ ಪಿತೃದೇವತೆಗಳು ಸಂತುಷ್ಟರಾಗ್ತಾರೋ ಅವರ ಮನೆಯಲ್ಲಿ ಯಾವಾಗಲೂ ಕೂಡ ಸಂತೋಷವೇ, ಯಾವುದೇ ವಿಧವಾದಂತಹ ದುಃಖ ಇರುವುದಿಲ್ಲ. ಬಂದಂತೆ ಬಂದು ಅದು ಹೋಗಿಬಿಡ್ತಿದೆ, ನಮಗೆ ಕಾಣುವುದೇ ಇಲ್ಲ. ಏನಾದರೂ ದೊಡ್ಡದಾಗಿ ಅಪಘಾತ ಆಗಬೇಕು ಅಂತಿದ್ರೆ ಸಣ್ಣ ರೂಪದಲ್ಲಿ ಅದಾಗಿ ಅದು ನಮ್ಮನ್ನು ಸ್ವಲ್ಪ ಎಚ್ಚರಿಸಿ ದೂರವಾಗಿ ಬಿಡುತ್ತಿದೆ. ಹಾಗಾಗಿ ಅಂತಹ ಅದ್ಭುತವಾದಂತಹ ಅನುಗ್ರಹ ಪಿತೃದೇವತೆಗಳದು. ಆ ಪಿತೃದೇವತೆಗಳನ್ನು ಸಂತೋಷಗೊಳಿಸ್ತಕ್ಕಂತಹ ಕಾರ್ಯ ಕಾರ್ತೀಕ ಮಾಸದಲ್ಲಿ ಕೇಶವನ ಮುಂಭಾಗದಲ್ಲಿ ಶ್ರೀನಿವಾಸನ ಮುಂಭಾಗದಲ್ಲಿ ದೀಪವನ್ನು ಹಚ್ಚತಕ್ಕಂತಹದ್ದು. ದೀಪಂ ದಾಸ್ಯಂತಿ ಯೇ ಪುತ್ರಾಹ ತುಷ್ಟ್ಯರ್ಥಂ ಚಕ್ರಪಾಣಿನಃ. ಚಕ್ರಪಾಣಿಯಾದಂತಹ ಕೈಯಲ್ಲಿ ಯಾರು ಚಕ್ರವನ್ನು ಹಿಡಿದಿದ್ದಾರೋ ಅವನು ಚಕ್ರಪಾಣಿ ಅಂದರೆ ಸುದರ್ಶನ ಚಕ್ರವನ್ನು ಹಿಡಿದಂತಹ ಸ್ವಾಮಿ ಶ್ರೀ ಶ್ರೀನಿವಾಸ, ಶ್ರೀ ಮಹಾವಿಷ್ಣು. ಅಂತಹ ವಿಷ್ಣುವಿನ ಮುಂಭಾಗದಲ್ಲಿ ಅವನ ಸಂತೋಷಕ್ಕಾಗಿ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಆ ಭಗವಂತನ ತುಷ್ಟಿಗಾಗಿ ಕಾರ್ತೀಕ ಮಾಸದಲ್ಲಿ ಯಾರು ದೀಪವನ್ನು ಹಚ್ಚುತ್ತಾರೋ, ದೀಪದಾನವನ್ನು ಮಾಡ್ತಾರೋ ಅಂಥವರಿಗೆ ವಿಶೇಷವಾಗಿರ್ತಕ್ಕಂತಹ ಫಲ ಅನ್ನತಕ್ಕಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಕಾರ್ತಿಕೆ ತೈಹಿ ಮುನಿಶ್ರೇಷ್ಠ ನರಕಾದ್ ಉದ್ಧೃತಾ ವಯಂ. ನಾವೆಲ್ಲರೂ ಕೂಡ ನರಕದಿಂದ ಉದ್ಧೃತರಾಗಿಬಿಡ್ತೇವೆ, ಉದ್ಧಾರವನ್ನು ಪಡೆದು ಬಿಡ್ತೇವೆ. ನಾವು ಉದ್ಧೃತರಾಗಿ
ಪುಣ್ಯ ಲೋಕವನ್ನು ಪಡೆಯತಕ್ಕಂಥವರಾಗ್ತೇವೆ. ನಮ್ಮ ಕುಲದಲ್ಲಿ ಅಂತಹ ವ್ಯಕ್ತಿಗಳು ಹುಡ್ತಾರೆ, ಕಾರ್ತೀಕ ಮಾಸದಲ್ಲಿ ದೀಪದಾನವನ್ನು ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರಂತೆ. ಹೇಳ್ತಾರೆ, ಮಂತ್ರಹೀನಂ ಕ್ರಿಯಾಹೀನಂ ಶುದ್ಧಿಹೀನಂ ಜನಾರ್ದನ ವ್ರತಂ ಸಂಪೂರ್ಣತಾಂ ಯಾತು ಕಾರ್ತಿಕೆ ದೀಪದಾನತಃ. ಯಾವುದೇ ವ್ರತವನ್ನು ಮಾಡಿದರೂ ಆ ವ್ರತದಲ್ಲಿ ಮಂತ್ರ ಬಹಳ ಮುಖ್ಯ ಸ್ಥಾನವನ್ನು ಪಡೆದಿರ್ತದೆ, ಕ್ರಿಯೆಯೂ ಬಹಳ ಮುಖ್ಯ ಸ್ಥಾನವನ್ನು ಪಡೆದಿರ್ತದೆ. ಶುದ್ಧವಾಗಿ ಮಾಡಬೇಕು. ಇದು ಎಲ್ಲವೂ ಕೂಡ ಇರತಕ್ಕಂತಹದ್ದು. ಆವಾಗ ಸರಿಯಾದ ಫಲವನ್ನು ಕೊಡ್ತದೆ. ಆದರೆ ಮಂತ್ರಹೀನವಾದರೂ ಕ್ರಿಯಾಹೀನವಾದರೂ ಶುದ್ಧಿ ಇಲ್ಲದೇ ಇದ್ದರೂ ಕೂಡ ಹೇ ಸ್ವಾಮಿ, ಆ ವ್ರತ ಸಂಪೂರ್ಣತೆಯನ್ನು ಪಡಿತದಂತೆ ಕಾರ್ತೀಕ ಮಾಸದಲ್ಲಿ ದೀಪವನ್ನು ದಾನ ಮಾಡಿಕೊಟ್ರೆ. ಆದ್ದರಿಂದ ಈ ಮಂತ್ರವನ್ನು ಹೇಳ್ತಾನೆ. ಯಾವುದನ್ನು? ಮಂತ್ರಹೀನಂ ಕ್ರಿಯಾಹೀನಂ ಶುದ್ಧಿಹೀನಂ ಜನಾರ್ದನ ವ್ರತಂ ಸಂಪೂರ್ಣತಾಂ ಯಾತು ಕಾರ್ತಿಕೆ ದೀಪದಾನತಃ ಅಂತ ಮಂತ್ರವನ್ನು ಹೇಳ್ತಾ, ಅನೇನೈವ ಹಿ ಮಂತ್ರೇಣ ದೀಪಂ ಸಂಕಲ್ಪಯೇನ್ಮುನೆ ಮಧುಸೂದನ ತುಷ್ಟ್ಯರ್ಥಂ ಕಾರ್ತಿಕೆ ಮುನಿಪುಂಗವ ಎಂಬುದಾಗಿ ತಿಳಿಸ್ತಕ್ಕಂತಹ ವಿಚಾರ. ಇಂತಹ ಅದ್ಭುತವಾದಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳಿಯುತ್ತಾ ಕೇಳುತ್ತಾ ದೀಪದಾನದ ವಿಶೇಷವಾದ ಫಲವನ್ನು ಪಡೆದುಕೊಳ್ತಾ ಇದ್ದೇವೆ. ವಾಮನ ಪುರಾಣದಲ್ಲಿಯೂ ಕೂಡ ಒಂದು ವಿಚಾರ ಬರ್ತದೆ. ದಾಸ್ಯತೆ ದೇವದೇವಾಯ ದೀಪ ಪುಷ್ಪಾನುಲೇಪನಂ ಅಪಿ ನ ಸಕುಲೆ ಭೂಯಾತ್ ಏಕಾದಶ್ಯಾಂ ತಿಥೌ ನರಃ ಕರಿಷ್ಯತ್ ಉಪವಾಸಂತು ಸರ್ವಪಾತಕ ಹಾನಿದಂ. ಎಲ್ಲ ಪಾಪಗಳನ್ನು ದೂರ ಮಾಡತಕ್ಕಂತಹ ಉಪವಾಸವನ್ನು ಮಾಡುವ ಶಕ್ತಿ ಸಾಮರ್ಥ್ಯವುಳ್ಳಂತಹ ವ್ಯಕ್ತಿ ನನ್ನ ಕುಲದಲ್ಲಿ ಬರ್ತಕ್ಕಂಥವನಾಗ್ತಾನೆ. ಯಾರು ಈ ವಿಶಿಷ್ಟವಾದಂತಹ ಕಾರ್ತಿಕ ಮಾಸದಲ್ಲಿ ದೀಪದಾನವನ್ನು ಮಾಡ್ತಾರೆ, ದೀಪ ಪುಷ್ಪ ಅನುಲೇಪನದಿಂದ ಪುಷ್ಪಾನುಲೇಪನದಿಂದ ಕೂಡಿದಂತಹ ದೀಪದ ದಾನವನ್ನು ದೇವದೇವಾಯ ದಾಸ್ಯತೆ, ದೇವದೇವನಾಗಿರ್ತಕ್ಕಂತಹ ಸರ್ವೋತ್ತಮನಾದಂತಹ ಶ್ರೀ ಶ್ರೀನಿವಾಸನಿಗೆ ಶ್ರೀ ಮಹಾವಿಷ್ಣುವಿಗೆ ಅರ್ಪಿಸುತ್ತಾರೋ ಅಂತಹವರಿಗೆ ವಿಶೇಷವಾದಂತಹ ಫಲವನ್ನು ತಿಳಿಸ್ತಕ್ಕಂತಹದ್ದು. ಅಂತಹ ಅದ್ಭುತವಾದಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ಇಂತಹ ಅದ್ಭುತವಾದ ಅವಕಾಶವನ್ನು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹದ್ದು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ. ಇಂತಹ ಭಕ್ತಿವಾಹಿನಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಬಂಧು ಬಾಂಧವರು ಮಿತ್ರರೆಲ್ಲರಿಂದ ಕೂಡಿದಂಥವರಾಗಿ ವಿಶಿಷ್ಟವಾದಂತಹ ಈ ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನದಂದು ದೀಪೋತ್ಸವ ಕಾರ್ಯಕ್ರಮವನ್ನು, ಅದು ಕೂಡ ಭೂವೈಕುಂಠವೆಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ತಿರುಮಲ ಕ್ಷೇತ್ರ, ಆ ತಿರುಮಲ ಕ್ಷೇತ್ರದಲ್ಲಿ ಆಚರಿಸಲ್ಪಡ್ತಾ ಇರತಕ್ಕಂತಹ ದೀಪದ ವಿಶಿಷ್ಟವಾದಂತಹ ಉತ್ಸವವೇ ಶ್ರೇಷ್ಠವಾದಂತಹ ಯಜ್ಞ ನಡೀತಾ ಇದೆ. ಅಂತಹ ಯಜ್ಞವನ್ನು ನಾವು ವೀಕ್ಷಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದೇವೆ. ಇತ್ತಂ ಪಿತॄಣಾಂ ವಚನಂ ಶ್ರುತ್ವಾ ನೃಪತಿ ಸತ್ತಮಃ ದದೌ ಚ ದೀಪಾನ್ ವಿಧಿವತ್ ವಿಷ್ಣೋರಾಯತನೆ ಬಲಿಹಿ ಸುಗಂಧತೈಲ ಸಂಪೂರ್ಣಾನ್ ದೀಪಾನ್ ಸಘೃತತೈಲಕಾನ್ ಸರ್ಷಪಸ್ಯ ಸುತೈಲೇನ ಮಧುಕಾಸಿತ ಸಂಭವೈಹಿ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ವರ್ಣಿಸ್ತಾ ಇದ್ದಾರೆ. ತುಪ್ಪದಿಂದಲಾದರೂ ಕೂಡ ದೀಪವನ್ನು ನಾವು ಹಚ್ಚಬಹುದು, ಅಥವಾ ತಿಲತೈಲದಿಂದಲಾದರೂ ಕೂಡ ದೀಪವನ್ನು ಹಚ್ಚಬಹುದು. ಸುಗಂಧಭರಿತವಾಗಿರ್ತಕ್ಕಂತಹ ತೈಲವನ್ನು ಕೂಡ ಉಪಯೋಗಿಸಿ ದೀಪದ ಹಚ್ಚುವಿಕೆಯನ್ನು ಮಾಡಬಹುದು. ಈ ರೀತಿಯಾಗಿ ಮಾಡಿ ದೀಪವನ್ನು ನಾವು ಭಗವಂತನಿಗೆ ಸಮರ್ಪಿಸಿದ್ದು ಅಂತಾದರೆ ಎಲ್ಲ ವಿಧವಾದ ಪುಣ್ಯವನ್ನು ಪಡೆಯತಕ್ಕಂಥವರಾಗ್ತೇವೆ. ಭಗವಂತನ ಕೃಪೆಗೆ ಪಾತ್ರರಾಗ್ತೇವೆ. ಹರೇ ಶ್ರೀನಿವಾಸ.
ಕಾರ್ತೀಕ ಮಾಸದಲ್ಲಿ ಕೃತ್ತಿಕಾ ನಕ್ಷತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಸ ಇದು. ಹುಣ್ಣಿಮೆಯ ದಿನದಂದು ಕೃತ್ತಿಕಾ ನಕ್ಷತ್ರ ಇದ್ದು ಕಾರ್ತೀಕ ಮಾಸೆ ಅನ್ನತಕ್ಕದಾಗಿ ಕರೆಸಿಕೊಳ್ಳಲ್ಪಡುತ್ತಿದೆ. ಇಂತಹ ಈ ಕಾರ್ತೀಕ ಮಾಸದಲ್ಲಿ ಅಗ್ನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಸ ಇದು. ಇದರಲ್ಲಿ ದೀಪದ ಉತ್ಸವವನ್ನು ನಡೆಸ್ತಕ್ಕಂತಹದ್ದು. ಆಲಯದಲ್ಲಿ ಕೆಲಸ ಮಾಡತಕ್ಕಂತಹ ಅನೇಕ ಕರ್ಮಚಾರಿಗಳು ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಸನ್ನಿಧಾನದಲ್ಲಿ ಭಗವಂತನ ಮುಂಭಾಗದಲ್ಲಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ದೀಪವನ್ನು ಬೆಳಗಿಸುತ್ತಾ ಆನಂದವನ್ನು ವಿಶೇಷವಾಗಿ ಪಡೆದುಕೊಳ್ತಾ ಇರತಕ್ಕಂತಹದ್ದು. ಪಾರಿಶುದ್ಧ ಕಾರ್ಮಿಕರು ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಆಲಯವನ್ನು ಸರ್ವದಾ ತಮ್ಮ ಸೇವೆಯಿಂದ ಸ್ವಚ್ಛವಾಗಿ ಇರಿಸುತ್ತಾ ತಮ್ಮ ತಮ್ಮ ಭಕ್ತಿಯನ್ನು ಭಗವಂತನಲ್ಲಿ ವಿಶೇಷವಾದ ತಮ್ಮ ಕಾರ್ಯದ ಮುಖಾಂತರ ಸಮರ್ಪಿಸುತ್ತಾ ವಿಶೇಷವಾಗಿ ಕಾರ್ಯವನ್ನು ಭಗವಂತನ ಭಕ್ತರಾದ ನಮ್ಮೆಲ್ಲರ ಆನಂದದಲ್ಲಿಯೇ ನಮ್ಮೆಲ್ಲರ ಸಂತೋಷದಲ್ಲಿಯೇ ಕಂಡುಕೊಳ್ಳತಕ್ಕಂತಹ ಉದಾತ್ತವಾದಂತಹ ಮನೋಭಾವವುಳ್ಳಂಥವರು ಈ ಕರ್ಮಚಾರಿಗಳು. ಅವರಿಗೂ ಕೂಡ ಆ ಭಗವಂತ ಅನುಗ್ರಹಿಸಿದ್ದಾನೆ. ತನ್ನ ದಿವ್ಯವಾದಂತಹ ಸನ್ನಿಧಾನದಲ್ಲಿ ಕಾರ್ತೀಕ ದೀಪದ ವಿಶೇಷವಾದಂತಹ ದಾನವನ್ನು ಮಾಡುವಂತಹ ಕಾರ್ಯವನ್ನು ಅವರಿಗೆ ಕಲ್ಪಿಸಿಕೊಟ್ಟು ಅವರಿಂದ ವಿಶೇಷವಾದ ಸಾಧನೆಯನ್ನು ಮಾಡಿಸ್ತಾ ಇರತಕ್ಕಂತಹದ್ದು. ವಿಶೇಷವಾಗಿ ಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ, ದೀಪ ಪ್ರದಾನ ನರಕಾನ್, ದೀಪವನ್ನು ಕೊಡುವುದರಿಂದ ನರಕಾನ್ ಅಂಧತಾಮಿಸ್ರ ಸಂಜ್ಞಕಾನ್, ಅಂಧತಾಮಿಸ್ರ ಎಂಬತಕ್ಕಂತಹ ಹೆಸರುಳ್ಳ ನರಕದಿಂದ ಪಿತೃದೇವತೆಗಳು ತೀರ್ಥ್ವಾಸ ಭಾರ್ಯೆಯ ಬ್ರಹ್ಮನ್ ವಿಷ್ಣುಲೋಕಂ ಅಗಾತ್ತತಃ, ಅಲ್ಲಿಂದ ವಿಷ್ಣುಲೋಕಕ್ಕೆ ಸೇರತಕ್ಕಂಥವರಾಗ್ತಾರಂತೆ ಪಿತೃದೇವತೆಗಳಾಗಲಿ ಅಥವಾ ಯಾರು ನರಕದಲ್ಲಿರ್ತಾರೋ ಆ ನರಕದಲ್ಲಿರತಕ್ಕಂತಹ ಜೀವ ಕಾರ್ತೀಕ ಮಾಸದಲ್ಲಿ ಆ ಕುಲದಲ್ಲಿ ಉದ್ಭವಿಸಿರ್ತಕ್ಕಂತಹ ವ್ಯಕ್ತಿ ಕಾರ್ತೀಕ ಮಾಸದಲ್ಲಿ ಭಗವಂತನ ಮುಂದೆ ದೀಪವನ್ನು ಹಚ್ಚಿ ಭಗವಂತನಿಗೆ ಕೃಷ್ಣಾರ್ಪಣ ವಸ್ತು ಎಂಬುದಾಗಿ ಸಮರ್ಪಿಸಿದ್ದು ಅಂತಾದರೆ, ಅದನ್ನು ದಾನ ಮಾಡಿದ್ದು ಅಂತಾದರೆ ವ್ಯಕ್ತಿ ವಿಷ್ಣುಲೋಕವನ್ನು ಪಡೆಯತಕ್ಕಂಥವನಾಗ್ತಾನೆ. ಆ ಅಂಧತಾಮಿಸ್ರ ಅನ್ನತಕ್ಕಂತಹ ನರಕವನ್ನು ದಾಟಿ ಮುಂದೆ ಹೋಗ್ತಕ್ಕಂಥವನಾಗ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ವರಾಹ ಪುರಾಣದಲ್ಲಿ ದೀಪಂ ಸ್ಪೃಷ್ಟ ವೈಧ ಕರ್ಮಕರಣೆ ದೋಷಃ ಉಕ್ತಃ, ಆ ದೀಪವನ್ನು ಮುಟ್ಟಿ ನಾವೇನಾದರೂ ತಪ್ಪು ಕಾರ್ಯವನ್ನು ಮಾಡಿದ್ದು ಅಂತಾದರೆ ಮಹಾದೋಷಕ್ಕೆ ನಾವು ಗುರಿಯಾಗ್ತೇವೆ. ದೀಪಂ ಸೃಷ್ಟಾತು ಯೋ ದೇವಿ ಮಮ ಅಕರ್ಮಾಣಿ ಕಾರಯೇತ್, ನನಗೆ ಇಷ್ಟ ಆಗದೇ ಇರತಕ್ಕಂತಹ ದುಷ್ಟವಾದ ಕರ್ಮವನ್ನು ಮಾಡಿದ್ದು ಅಂತಾದರೆ ತಸ್ಯ ಅಪರಾಧಾದ್ವೈ ಭೂಮೆ ಪಾಪಂ ಪ್ರಾಪ್ನೋತಿ ಮಾನವ, ವಿಶೇಷವಾದ ಪಾಪವನ್ನು ಪಡೆಯತಕ್ಕಂಥವನಾಗ್ತಾನೆ. ಆ ಪಾಪ ಹೇಗಿರ್ತದೆ ಅನ್ನೋದನ್ನು ತಿಳಿಸ್ತಾರೆ. ಮಹಾಭಾಗೆ ಕಥ್ಯಮಾನಂ ಮಹಾನಘೆ ಜಾಯತೆ 60 ವರ್ಷಾಣಿ ಕುಷ್ಠಿ ಗಾತ್ರೆ ಪರಿಪ್ಲುತಃ ಚಾಂಡಾಲಸ್ಯ ಗೃಹೇ ತತ್ರ ಏವಮೇವ ನ ಸಂಶಯ. ದುಷ್ಟರ ಮನೆಯಲ್ಲಿ ಹುಡ್ತಕ್ಕಂಥವನಾಗ್ತಾನೆ. ಅನೇಕ ರೋಗಗಳು ಅವನಿಗೆ ಬರುವಂತಹದ್ದಾಗ್ತಿದೆ. ಯಾರು ದೀಪವನ್ನು ಮುಟ್ಟಿ ಅನ್ಯಥಾ ಕಾರ್ಯವನ್ನು ಮಾಡ್ತಾರೋ ಅಂಥವರಿಗೆ ಅಂತ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಭಗವಂತನನ್ನು ಸಂತೋಷಗೊಳಿಸುತ್ತಾ ಭಗವಂತನನ್ನು ಮೆಚ್ಚಿಸುತ್ತಾ ಯಾರು ಆ ದೀಪವನ್ನು ಹಚ್ಚುತ್ತಾರೋ ಅಂಥವರು ಮದ್ಭಕ್ತಶ್ಚೈವ ಜಾಯೇತ ಶುದ್ಧೇ ಭಾಗವತೆ ಗೃಹೆ, ಅದೇ ನನ್ನ ಭಕ್ತರಾದರು ಅಂತಾದರೆ ಅಂಥವರಿಗೆ ವಿಶೇಷವಾದಂತಹ ಫಲವನ್ನು ಕೊಡ್ತೇನೆ, ಅವರಿಗೆ ಪ್ರಾಯಶ್ಚಿತ್ತವನ್ನು ಕೂಡ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ದೀಪಸ್ಯ ಸ್ಪರ್ಶನಾದ್ಭುವಿ ತರಂತಿ ಮನುಜಾಯೇನ ಕಷ್ಟಂ ಚಾಂಡಾಲ ಯೋನಿಷು ಯಸ್ಯ ಕಸ್ಯಾಪಿ ಮಾಸಸ್ಯ ಶುಕ್ಲಪಕ್ಷೇ ಚ ದ್ವಾದಶಿ ಚತುರ್ಥ ಭಕ್ತ ಮಾಹಾರಂ ಆಕಾಶ ಶಯನೆ ಸ್ವಪೇತ್ ದೀಪಂ ದತ್ವಾ ಪರಾಧಾದ್ವೈ ತರಂತಿ ಮನುಜಾ ಭುವಿ. ದೀಪವನ್ನು ಕೊಟ್ಟು ವಿಶೇಷವಾಗಿ ಭಕ್ತಿಯಿಂದ ನಮ್ಮ ಅಪರಾಧವನ್ನು ಕ್ಷಮಿಸು ಹೇ ದೇವಾ ಎಂಬುದಾಗಿ ಪ್ರಾರ್ಥಿಸಿದ್ದು ಅಂತಾದರೆ ಅಂಥವರ ಎಲ್ಲ ಪಾಪಗಳಿಂದ ವಿಮುಕ್ತರಾಗಿ ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅದನ್ನೇ ತಿಳಿಸ್ತಾ ಇದ್ದಾರೆ. ದೀಪಂ ದತ್ವಾಪರಾಧಾದ್ವೈ ತರಂತಿ ಮನುಜಾಭುವಿ ಶುಚಿರ್ಭೂತ್ವ ಯಥಾನ್ಯಾಯಂ, ಯಾವ ರೀತಿಯಾಗಿ ತಿಳಿಸಲ್ಪಟ್ಟಿದೆಯೋ ಆ ರೀತಿಯಾಗಿ ಮಮ ಕರ್ಮ ಪಥೇ ಸ್ಥಿತಃ, ನನ್ನ ಸಂತೋಷಪಡಿಸುವ ಕಾರ್ಯದಲ್ಲಿ ಇದ್ದು ಯಾರು ಉತ್ತಮವಾದ ರೀತಿಯಲ್ಲಿ ವ್ಯವಹಾರವನ್ನು ನಡೆಸ್ತಾರೋ ಅಂಥವರಿಗೆ ವಿಶೇಷವಾದಂತಹ ಫಲವನ್ನು ನೀಡ್ತೇನೆ. ಏತತ್ತೇ ಕಥಿತಂ ದೇವಿ ಸ್ಪರ್ಶನ ದೀಪಕಸ್ಯತು ಸಂಸಾರ ಶೋಧನಂ ಚೈವ ಯತ್ ಕೃತ್ವ ಲಭತೆ ಶುಭಂ. ದೀಪ ಅಂದರೆ ಏನು ಅಂತ ತಿಳಿಸ್ತಾ ಇದ್ದಾರೆ.
ವರ್ತಿಕಸ್ತಜ್ವಲದಗ್ನಿಶಿಖಾ ಹಿ ದೀಪ, ಬತ್ತಿಯಲ್ಲಿ ಇರತಕ್ಕಂತಹ ಪ್ರಜ್ವಲಿಸ್ತಾ ಇರತಕ್ಕಂತಹ ಅಗ್ನಿಶಿಖೆ ಏನಿದೆ ಅದನ್ನೇ ದೀಪ ಅಂತ ಹೇಳ್ತಾರೆ. ತದಂಗ ಸ್ನೇಹಾದಿ ನಿಯಮೋ ಯಥಾ ವಹ್ನಿ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ತದಂಗವಾಗಿರ್ತಕ್ಕಂತಹದ್ದು ಸ್ನೇಹಾದಿಗಳು ಅಂದರೆ ಎಣ್ಣೆಗೆ ಸಂಬಂಧಪಟ್ಟಂತಹದ್ದು ಹೇಗಿರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಎಣ್ಣೆಯೋ ತುಪ್ಪವೋ ಸ್ನೇಹ ಅಂತ ಹೇಳ್ತಾರೆ, ಜಿಡ್ಡು ಪದಾರ್ಥ ಅಂತ ಅರ್ಥ. ಘೃತಂ ತೈಲಂ ಚ ದೀಪಾರ್ಥೆ ಸ್ನೇಹಾನಿ ಅನ್ಯಾನಿ ವರ್ಜಯೇತ್. ವಿಶೇಷವಾಗಿ ಘೃತವನ್ನು ಉಪಯೋಗಿಸಬೇಕು ಮೊಟ್ಟ ಮೊದಲನೆಯ ಪಕ್ಷ. ಅದಾದಮೇಲೆ ತಿಲದಿಂದ ಬಂದಿರತಕ್ಕಂತಹದ್ದು, ಇದು ಎರಡನೆಯ ಪಕ್ಷ. ಉಳಿದಂತಹ ಸ್ನೇಹವನ್ನು, ಉಳಿದಂತಹ ಜಿಡ್ಡು ಪದಾರ್ಥಗಳನ್ನು ಉಪಯೋಗಿಸಬಾರದು ಅಂತ ಹೇಳ್ತಾ ಇದ್ದಾರೆ. ದೀಪಭೇದಸ್ತದ್ ದಶಾಭೇದಾಶ್ಚ ಕಾಲಿಕಾ ಪುರಾಣದಲ್ಲಿಯೂ ಕೂಡ ತಿಳಿಸ್ತಾ ಇದ್ದಾರೆ. ಉಕ್ತಾ ಯಥಾ ಪುರಶ್ಚರಣ ಕೃತ್ಯಾಂಚ ದೀಪಂ ಶೃಣ್ವಿಹ ಭೈರವ ದೀಪೇನ ಲೋಕಾಂಜಯತಿ ದೀಪಸ್ತೇಜೋಮಯ ಸ್ಮೃತಃ. ದೀಪ ಅನ್ನೋದು ತೇಜೋಮಯವಾಗಿರುವಂತಹದ್ದು, ಎಲ್ಲ ಲೋಕಗಳನ್ನು ಕೂಡ ಗೆಲ್ಲುವಂತಹ ಸಾಮರ್ಥ್ಯ ದೀಪಕ್ಕೆ ಇರುವಂತಹದ್ದಾಗಿದೆ. ಚತುರ್ವರ್ಗ ಪ್ರದೋ ದೀಪ, ಚತುರ್ವರ್ಗಗಳನ್ನು ಕೂಡ ಕೊಡ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಕೂಡ ಕೊಡುವಂತಹದ್ದು ದೀಪ. ತಸ್ಮಾ ದೀಪೈಹಿ ಯಜೇತ್ ಶ್ರಿಯೇ ಎಂಬುದಾಗಿ ಆರಂಭ ಮಾಡಿ ಘೃತಪ್ರದೀಪ ಅಂತ ಹೇಳ್ತಾರೆ. ಘೃತದಿಂದ ದೀಪ ಹಚ್ಚಿದ್ದು ಅಂತಾದರೆ ಅದನ್ನು ಪ್ರದೀಪ, ಘೃತಪ್ರದೀಪ ಅಂತ, ಅದು ಮೊದಲನೆಯದು. ಇನ್ನು ತಿಲದಿಂದ ಬಂದಂತಹ ತೈಲ ಏನಿದೆ ಅದರಿಂದ ಉದ್ಭವವಾಗಿರ್ತಕ್ಕಂತಹ ದೀಪ, ತತಃ ಅದು ಎರಡನೆಯ ಸ್ಥಾನ. ಸಾರ್ಷಪಃ ಫಲನಿರ್ಯಾಸ ಜಾತಃ, ಅದೇ ಸರ್ಷಪದಿಂದ ಬಂದಿರತಕ್ಕಂತಹದ್ದು, ಸಾಸಿವೆಯಿಂದ ಬಂದಂತಹ ಎಣ್ಣೆ, ಅದರಿಂದ ಆ ಫಲ ನಿರ್ಯಾಸದಿಂದ ಬಂದಿರತಕ್ಕಂತಹದ್ದು ಅದು ರಾಜಿಕೋದ್ಭವ. ದಧಿಜಶ್ಚ ಅಣುಜಶ್ಚೈವ ಪ್ರದೀಪ ಸಪ್ತಕೀರ್ತಿತಾ, ಹೀಗೆ 7 ವಿಧವಾದಂತಹ ಪ್ರದೀಪಗಳು ಲೋಕದಲ್ಲಿರುವಂತಹದ್ದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಪಾತ್ರೆ ವಿಶೇಷವನ್ನು ಕೂಡ ತಿಳಿಸ್ತಾರೆ. ಪದ್ಮಸೂತ್ರ ಭವ, ದರ್ಭಗರ್ಭಸೂತ್ರ ಭವ, ಅದಾದಮೇಲೆ ಷಣಜ, ವಾದರಿ, ಫಲಕೋಶೋದ್ಭವ ಎಂಬುದಾಗಿ. ವರ್ತಿಕಾ ದೀಪಕೃತ್ಯೇಷು ಸದಾ ಪಂಚಭಿದಾ ಸ್ಮೃತಾ ತೈಜಸಂ ದಾರವಂ ಲೌಹಂ ಮಾರ್ತಿಕ್ಯಂ ನಾರಿಕೇಲಜಂ. ತೈಜಸಂ ಅಂದರೆ ನಾವು ನೋಡ್ತೇವೆ ಬಂಗಾರದ್ದು ಅಥವಾ ಬೆಳ್ಳಿದು, ಇಂತಹ ಒಂದು ಖನಿಜದಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಪಾತ್ರೆ, ಅಥವಾ ದಾರವಂ ಅಂದರೆ ಕಟ್ಟಿಗೆಯಿಂದ ಮಾಡಿರ್ತಕ್ಕಂತಹದ್ದು, ಅಥವಾ ಲೋಹದಿಂದ ಉಂಟು ಮಾಡಿರ್ತಕ್ಕಂತಹದ್ದು, ಅಥವಾ ಮಣ್ಣಿನಿಂದ ಮಾಡಿರ್ತಕ್ಕಂತಹದ್ದು ಪಾತ್ರೆ, ಅಥವಾ ನಾರಿಕೇಲಜಂ. ನಾರಿಕೇಳ ಅಂದರೆ ಆ ತೆಂಗಿನ ಚಿಪ್ಪಿನಿಂದಲೂ ಕೂಡ ದೀಪವನ್ನು ಹಚ್ಚತಕ್ಕಂತಹದ್ದನ್ನು ನಾವು ನೋಡ್ತೇವೆ. ಆ ರೀತಿಯಾಗಿ ತೃಣಧ್ವಜೋದ್ಭವಂ ವಾಪಿ ದೀಪಪಾತ್ರಂ ಪ್ರಶಸ್ಯತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಂತಹ ದೀಪಪಾತ್ರೆಗಳಲ್ಲಿ ದೀಪವನ್ನು ಜ್ವಲಿಸುತ್ತಾ ಹಚ್ಚುತ್ತಾ ಭಗವಂತನನ್ನು ಪ್ರಾರ್ಥಿಸುತ್ತಾ ನಾವು ಮಾಡಿದಂತಹ ಪಾಪಗಳನ್ನೆಲ್ಲವನ್ನು ಕೂಡ ದೂರ ಮಾಡಿ ನಮ್ಮ ಪಿತೃದೇವತೆಗಳಿಗೆ ಸದ್ಗತಿಯನ್ನು ನೀಡು ಎಂಬುದಾಗಿ ಆ ಭಗವಂತನನ್ನು ಪ್ರಾರ್ಥಿಸಿದ್ದು ಅಂತಾದರೆ, ತಿಳಿದು ತಿಳಿಯದೆ ಏನೇ ತಪ್ಪು ಮಾಡಿದರೂ ಕೂಡ ಅದನ್ನು ಕ್ಷಮಿಸುವಂತ ನಾವು ಪ್ರಾರ್ಥಿಸಿದರೆ ಸಾಕಂತೆ, ಅಥವಾ ಈ ವಿಚಾರವನ್ನು ತಿಳಿದರೆ ಸಾಕು ನಮ್ಮ ಎಲ್ಲ ಪಾಪಗಳು ಕೂಡ ದೂರವಾಗಿ ನಾವು ಕೃತಕೃತ್ಯರಾಗ್ತೇವೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಅಂತಹ ಅದ್ಭುತವಾದ ಅವಕಾಶ ಇದು ಇಂದು ನಮ್ಮೆಲ್ಲರಿಗೆ ಬಂದೊದಗಿರುವಂತಹದ್ದಾಗಿದೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ತಿರುಮಲ ಕ್ಷೇತ್ರದಲ್ಲಿ ಭೂವೈಕುಂಠದಲ್ಲಿ ನಡೀತಾ ಇರತಕ್ಕಂತಹ ಕಾರ್ತಿಕ ದೀಪೋತ್ಸವದ ಪ್ರತ್ಯಕ್ಷ ಪ್ರಸಾರವನ್ನು ನೋಡುವ ಭಾಗ್ಯ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ, ಅದರಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ದೀಪ ವೃಕ್ಷಾಶ್ಚ ಕರ್ತವ್ಯ ತೈಜಸಾದ್ಯೈಹಿ ಭೈರವ ವೃಕ್ಷೇಶು ದೀಪೋ ದಾತವ್ಯೋ ನತು ಭೂಮೌ ಕದಾಚನ. ಭೂಮಿಯ ಮೇಲೆ ದೀಪವನ್ನು ಇಡಬಾರದು, ಯಾವುದಾದ್ರೂ ಒಂದು ಸ್ಥಾನದ ಮೇಲೆ ಇರಿಸಬೇಕು ಅಂತ ಹೇಳ್ತಾರೆ. ವೃಕ್ಷದ ಮೇಲೆ ಇಡಬೇಕು ಅಂತ ಹೇಳ್ತಾರೆ. ಅಂದರೆ ಏನಾದರೂ ಒಂದು ಆಸನವನ್ನು ಇಟ್ಟು ಅದರ ಮೇಲೆ ದೀಪವನ್ನು ಇಡಬೇಕು, ಭೂಮಿಯ ಮೇಲೆ ಸಾಕ್ಷಾತ್ತಾಗಿ ಇಡಬಾರದು ಅಂತ ಹೇಳ್ತಾರೆ. ಸರ್ವಂ ಸಹ ವಸುಮತಿ ಸಹತೆ ನ ತ್ವಿದಂ ದ್ವಯಂ. ಎಲ್ಲವನ್ನ ಸಹಿಸ್ತಾಳೆ ಅಂತೆ ಭೂಮಿ, ಆದರೆ ಈ ಎರಡನ್ನ ಮಾತ್ರ ಸಹಿಸುವುದಿಲ್ಲ. ಅಕಾರ್ಯ ಪಾದಘಾತಂಚ ದೀಪತಾಪಂ ತಥೈವಚ. ದುಷ್ಟವಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಭೂಮಿಯ ಮೇಲೆ ಕಾಲನ್ನು ಇಟ್ಟದ್ದು ಅಂತಾದರೆ ಅದನ್ನು ಸಹಿಸುವುದಿಲ್ಲ ತಾಯಿ, ಇನ್ನು ಭೂತಾಯಿ ಅದನ್ನು ಸಹಿಸುವುದಿಲ್ಲ. ಇನ್ನು ದೀಪದ ತಾಪವನ್ನು ಸಾಕ್ಷಾತ್ತಾಗಿ ಭೂಮಿಯ ಮೇಲೆ ದೀಪವನ್ನು ಹಚ್ಚಿದ್ದು ಅಂತಾದರೆ ಆಗ ಆ ದೀಪದ ತಾಪವನ್ನು ಕೂಡ ಸಹಿಸುವುದಿಲ್ಲವಂತೆ. ಅದಕ್ಕೆ ಹೇಳ್ತಾರೆ ವಸುಮತಿ ಸರ್ವಸಹ
ಸರ್ವವನ್ನೂ ಕೂಡ ಸಹಿಸ್ತಕ್ಕಂಥವಳು ಆ ಭೂಮಿ. ಆದರೆ ಸಹತೇನ ತ್ವಿದಂ ದ್ವಯಂ, ಈ ಎರಡನ್ನು ಮಾತ್ರ ಸಹಿಸುವುದಿಲ್ಲ. ದುಷ್ಟ ಕಾರ್ಯಾರ್ಥವಾಗಿ ಪಾದದ ಘಾತವನ್ನು ಮಾಡಿದ್ದು ಅಂತಾದರೆ, ಮತ್ತು ದೀಪದ ತಾಪವನ್ನು ಸಾಕ್ಷಾತ್ತು ಭೂಮಿಯ ಮೇಲೆ ದೀಪವನ್ನು ಇಟ್ಟದ್ದು ಅಂತಾದರೆ ಅದರ ತಾಪವನ್ನು ಕೂಡ ಸಹಿಸುವುದಿಲ್ಲ. ತಸ್ಮಾತ್ ಯಥಾತು ಪೃಥ್ವೀ ತಾಪಂ ನಾಪ್ನೋತಿ ವೈ ತಥಾ, ಯಾವ ರೀತಿಯಾಗಿ ಭೂಮಿಗೆ ಬಿಸಿ ಅನ್ನೋದು ಹತ್ತುವುದಿಲ್ಲವೋ ಆ ರೀತಿಯಾಗಿ ದೀಪಂ ದದ್ಯಾತ್ ಮಹಾದೇವ್ಯೈ ಅನ್ಯೇಭ್ಯೋಪಿ ಚ ಭೈರವ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಕುರುವಂತಂ ಪೃಥ್ವೀ ತಾಪಂ ಯೋ ದೀಪ ಮುತ್ಸೃಜಯೇನ್ ನರಃ ಸ ತಾಮ್ರತಾಪಂ ನರಕಂ ಆಪ್ನೋತ್ಯೇವ ಶತಂ ಸಮಾಹ. ಅನೇಕ ವರ್ಷಗಳ ಗಟ್ಟಲೆ ಯಾರು ಈ ರೀತಿಯಾಗಿ ಭೂಮಿಯ ಮೇಲೆ ಸಾಕ್ಷಾತ್ ದೀಪವನ್ನು ಹಚ್ತಾರೋ ಅಂಥವರಿಗೆ ದುಃಖ ಅನ್ನೋದು ಉಂಟಾಗ್ತದೆ, ನರಕವನ್ನು ಪಡೆಯತಕ್ಕಂಥವರಾಗ್ತಾರೆ. ಹಾಗಾಗಿ ಭೂಮಿಯ ಮೇಲೆ ಪಾತ್ರೆ ಏನಾದರೂ ಒಂದು ಇದನ್ನಿಟ್ಟು, ಏನಾದರೂ ಒಂದು ಮಧ್ಯದಲ್ಲಿ ಭೂಮಿಗೆ ಸಾಕ್ಷಾತ್ ತಾಪ ಉಂಟಾಗದಂತೆ ಮಧ್ಯದಲ್ಲಿ ವಿಘ್ನಕ್ಕಾಗಿ ಏನಾದರೂ ಇಟ್ಟು ಅದರಲ್ಲಿ ದೀಪವನ್ನು ಹಚ್ಚಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂತಹ ಎಲ್ಲ ಕಾರ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ, ವೀಕ್ಷಿಸಿ ಕೃತಕೃತ್ಯರಾಗ್ತಾ ಇದ್ದೇವೆ. ಹರೇ ಶ್ರೀನಿವಾಸ.
ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀವೆಂಕಟೇಶ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಕಾರ್ತೀಕ ಪೂರ್ಣಿಮೆಯ ದಿನದಂದು ಸಾಕ್ಷಾತ್ ಜಗದೊಡೆಯನ ಶ್ರೀ ಶ್ರೀನಿವಾಸನ ದಿವ್ಯವಾಗಿರತಕ್ಕಂತಹ ಸನ್ನಿಧಾನದಲ್ಲಿ ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹವರು ಗರುಡದೇವರು. ಅಂತಹ ಆ ಗರುಡದೇವರು ನೆಲೆಸಿರ್ತಕ್ಕಂತಹ ಗರುಡ ಗಂಬ ಏನಿದೆ, ಆ ಗರುಡ ಸ್ತಂಭದ ಸುತ್ತಲೂ ಕೂಡ ವಿಶೇಷವಾಗಿ ದೀಪವನ್ನು ಇರಿಸಿದ್ದಾರೆ. ಆ ದೀಪದ ಹಚ್ಚುವಿಕೆಯನ್ನು ಮಾಡಿ, ಜ್ವಾಲನೆಯನ್ನು ಮಾಡಿ, ದೀಪ ಪ್ರಜ್ವಲನವನ್ನು ಮಾಡಿ ಭಗವಂತನಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಎಂಬುದಾಗಿ ತಿಳಿಸಿದಂತೆ ಭಗವಂತನ ಪರಮಾನುಗ್ರಹದಿಂದಲೇ ಈ ಸಕಲ ವಿಧವಾಗಿರತಕ್ಕಂತಹ ಸವಲತ್ತು, ಆಲಯದಲ್ಲಿ ಇಂತಹ ವೈಭವ ಎಲ್ಲವೂ ಕೂಡ ಉಂಟಾಗಿರುವಂತಹದ್ದಾಗಿದೆ. ಭಗವಂತ ನೀಡಿದಂತಹ ದುಡ್ಡಿನಿಂದಲೇ ಇದೆಲ್ಲವನ್ನು ಕೂಡ ಮಾಡಿರ್ತಕ್ಕಂತಹದ್ದು. ಅದರಲ್ಲಿಯೇ ಪುನಃ ಅದನ್ನು ದೀಪವನ್ನು ಹಚ್ಚಿ ಪುನಃ ಸ್ವಾಮಿಗೆ ಅರ್ಪಿಸ್ತಕ್ಕಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಭಗವಂತ ಕೊಟ್ಟಂತಹ ಸಂಪತ್ತೇನಿದೆ ನಮ್ಮದು ಯಾವುದೂ ಏನಲ್ಲ, ಎಲ್ಲವೂ ಕೂಡ ಭಗವಂತ ಕೊಟ್ಟಿರುವಂತಹದ್ದು. ಪುನಃ ಭಗವಂತನಿಗೆ ಅದನ್ನು ನಾವು ಸಮರ್ಪಿಸುವುದರ ಮುಖಾಂತರ ನಾವು ಕೃತಕೃತ್ಯರಾಗುವಂತಹ ಅದ್ಭುತವಾದ ಅವಕಾಶ. ಅಂತಹ ಅವಕಾಶವನ್ನು ನಾವೆಲ್ಲರೂ ಕೂಡ ಈಗ ಸದುಪಯೋಗಪಡಿಸಿಕೊಳ್ತಾ ಇದ್ದೇವೆ. ನಾವು ಮಾತ್ರ ಮಾಡಲಿಕ್ಕೆ ಯೋಗ್ಯವಾದಂತಹ ಕಾರ್ಯ ಏನಾದರೂ ಇದೆ ಅಂದರೆ ಉಪನಿಷತ್ತು ತಿಳಿಸ್ತಾ ಇದೆ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಕಟ್ಟ ಕಡೆಯಲ್ಲಿ ನಾವು ನಮನವನ್ನು ಮಾತ್ರ ಸಲ್ಲಿಸಬಲ್ಲೆವೇ ಹೊರತು ನಮ್ಮದಾದಂತಹದ್ದು ಯಾವುದೂ ಕೂಡ ಇಲ್ಲವೇ ಇಲ್ಲ. ಕೃತಜ್ಞತೆಯನ್ನು ಸಮರ್ಪಿಸ್ತಕ್ಕಂತಹದ್ದು. ಸ್ವಾಮಿ, ನನಗೆ ಇಂತಹ ಅದ್ಭುತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀಯಾ, ನಿನ್ನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀಯಾ, ಇದೋ ನಿನಗೆ ಅನಂತ ಅನಂತ ನಮನಗಳು, ಧನ್ಯವಾದಗಳು ಎಂಬುದಾಗಿ ಆ ಭಗವಂತನಿಗೆ ಧನ್ಯವಾದವನ್ನು ಮಾತ್ರ ನಾವು ಸಮರ್ಪಿಸಬಹುದು ನಮನವನ್ನು ಮಾಡುವುದರ ಮುಖಾಂತರ. ಅದನ್ನೇ ಉಪನಿಷತ್ತು ತಿಳಿಸ್ತಾ ಇದೆ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ನಿನಗೆ ನಮನವನ್ನು ಮಾತ್ರ ನಾವು ತಿಳಿಸಲಿಕ್ಕೆ ಅರ್ಹರಾಗಿದ್ದೇವೆ. ಸ್ವಾಮಿ, ಎಂತಹ ಅದ್ಭುತವಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀಯಾ. ಆ ದೀಪವನ್ನು ಪ್ರಜ್ವಲನ ಮಾಡ್ತಾ ಇದ್ದಂತೆಯೇ ಅಗ್ನಿ ಶಿಖ ವಿಶೇಷವಾಗಿ ಪ್ರಜ್ವಲಿಸ್ತಾ ಇದೆ. ಆ ಅಗ್ನಿ ಏನು ಮಾಡ್ತಿದೆ? ನಮ್ಮ ಸಕಲ ವಿಧವಾದಂತಹ ಅಂಧಕಾರವನ್ನು ದೂರ ಮಾಡಿ ಹೊರಗಡೆ ಕಾಣತಕ್ಕಂತಹದ್ದು ಮಾತ್ರ ಅಲ್ಲ, ಭಗವಂತನ ಮುಂಭಾಗದಲ್ಲಿ ಹಚ್ಚಿದಂತಹ ಈ ದೀಪ ನಮ್ಮೊಳಗಡೆ ಇರತಕ್ಕಂತಹ ಅಂಧಕಾರವನ್ನು, ಅಜ್ಞಾನವನ್ನು ಕೂಡ ದೂರ ಮಾಡಿ ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗ್ತಕ್ಕಂತಹದ್ದು, ಭಗವಂತನ ತತ್ವಜ್ಞಾನವನ್ನು ನೀಡತಕ್ಕಂತಹದ್ದಾಗ್ತದೆ. ಅಗ್ನೇ ನಯ ಸುಪಥಾರಾಯೇ ಅಸ್ಮಾನ್ ಎಂಬುದಾಗಿ ಉಪನಿಷತ್ತು ತಿಳಿಸ್ತಾ ಇದೆ. ನಮ್ಮೆಲ್ಲರನ್ನ ಉತ್ತಮವಾದ ಮಾರ್ಗದೆಡೆಗೆ ಕರೆದುಕೊಂಡು ಹೋಗು ಹೇ ಅಗ್ನಿದೇವ, ಅಗ್ನಿಯ ಅಂತರ್ಯಾಮಿಯಾಗಿರ್ತಕ್ಕಂತಹ ಹೇ ವಿಷ್ಣುದೇವ ಭಗವಂತ ಎಂಬುದಾಗಿ ಆ ಭಗವಂತನನ್ನೇ ನಾವು ಪ್ರಾರ್ಥಿಸುವಂತಹದ್ದು. ಅಗ್ನಿ ಅನ್ನುವಂತಹ ಪದಕ್ಕೆ ಪರಮ ಮುಖ್ಯ ವೃತ್ತಿಯ ಭಗವಂತ ಸ್ವಾಮಿ ಶ್ರೀಮನ್ನಾರಾಯಣನೇ ಅರ್ಥ. ನಮ್ಮೆಲ್ಲರ ಪಾಪಗಳನ್ನು ದೂರ ಮಾಡ್ತಕ್ಕಂಥವನು, ಮುಂದೆ ಇದ್ದು ನಡೆಸಿಕೊಂಡು ಹೋಗ್ತಕ್ಕಂಥವನು, ನಮ್ಮೆಲ್ಲರನ್ನು ಕೂಡ ಈ ಸಂಸಾರದಲ್ಲಿ ವಿಶೇಷವಾದ ಉತ್ಸಾಹದಿಂದ ಮುಂದೆ ಕರೆದುಕೊಂಡು ಹೋಗ್ತಕ್ಕಂಥವನು ಅವನೇ ಅಗ್ನಿ. ಅಂತಹ ಆ ಅಗ್ನಿಯನ್ನು ನಾವು ದೀಪದಲ್ಲಿ ವಿಶೇಷವಾಗಿ ಶಾಂತ ರೂಪಿಯಾಗಿ ಕಾಣತಕ್ಕಂಥವರಾಗ್ತಾ ಇದ್ದೇವೆ. ಪ್ರಶಾಂತವಾಗಿರ್ತಕ್ಕಂತಹ ಮನಸ್ಸನ್ನು ನೀಡಿ ನಮ್ಮನ್ನು ಉದ್ಧರಿಸು ಹೇ ಅಗ್ನಿದೇವ, ಹೇ ದೀಪ ಎಂಬುದಾಗಿ ಆ ಮಂಗಳವನ್ನು ಲೋಕಕ್ಕೆ ಉಂಟು ಮಾಡತಕ್ಕಂತಹ ಆ ದೀಪವನ್ನು ನಾವು ಪ್ರಾರ್ಥಿಸೋಣ. ಕಾರ್ತೀಕ ದೀಪೋತ್ಸವ ಕಾರ್ಯಕ್ರಮ ತಿರುಮಲ ಕ್ಷೇತ್ರ. ತಿರುಮಲ ಕ್ಷೇತ್ರದಲ್ಲಿ ಅತ್ಯಂತ ವೈಭವದಿಂದ ದೀಪದ ಉತ್ಸವವನ್ನು ನಡೆಸ್ತಾ ಇದ್ದಾರೆ. ದೀಪದಾನವನ್ನು ಮಾಡ್ತಾ ಇರತಕ್ಕಂಥದ್ದು ಸ್ವಾಮಿಯ ಆಲಯದ ಒಳಭಾಗದಲ್ಲಿ ವಿಶೇಷವಾದ ರೀತಿಯಲ್ಲಿ ಆ ಕೇಶವನ ಮುಂಭಾಗದಲ್ಲಿ ದೀಪವನ್ನು ದಾನವನ್ನಾಗಿ ಕೊಟ್ಟು ಈಗ ಆ ದೀಪವನ್ನು ಮೆರವಣಿಗೆಯಲ್ಲಿ ತರುತ್ತಾ ಆ ಗರುಡಗಂಬದ ಮುಂಭಾಗದಲ್ಲಿ ಬರ್ತಾ ಇರತಕ್ಕಂತಹ ಅರ್ಚಕರ ಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾದ ರೀತಿಯಿಂದ ಈ ಕಾರ್ತೀಕ ದೀಪೋತ್ಸವ ಕಾರ್ಯಕ್ರಮವನ್ನು ತಿರುಮಲ ಕ್ಷೇತ್ರದಲ್ಲಿ ಅತ್ಯಂತ ವೈಭವದಿಂದ ನಡೆಸಿರ್ತಕ್ಕಂಥದ್ದು. ಅದರ ಪ್ರತ್ಯಕ್ಷ ಪ್ರಸಾರ ಇದು ಈಗ ನಾವು ನೋಡ್ತಾ ಇರತಕ್ಕಂಥದ್ದು. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಾವೆಲ್ಲರೂ ಕೂಡ
ಧನ್ಯ ಜೀವಿಗಳು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಭಗವಂತನಿಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಆಲಯದ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕಾರಿಗಳ ಸಮೂಹ ವರ್ಗ ಅನ್ನುವಂಥದ್ದು ಬಂದಿದೆ. ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಬಹಳ ವೈಭವದಿಂದ ನಡೆಸಿಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಕಾರ್ತೀಕ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃತಕೃತ್ಯರಾಗ್ತಾ ಇರತಕ್ಕಂಥದ್ದು. ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ದೇಗುಲ, ಆ ದೇಗುಲದಲ್ಲಿ ಗರುಡಗಂಬ ಅನ್ನತಕ್ಕಂಥದ್ದು ಅಲ್ಲಿಯ ತನಕ ಮಾತ್ರ ಛಾಯಾಗ್ರಹಣಕ್ಕೆ ಅವಕಾಶ ಇದೆ. ಆದ್ದರಿಂದ ಒಳಗಡೆ ನಡೆದಿರ್ತಕ್ಕಂಥದ್ದು ಯಾವುದನ್ನು ಕೂಡ ನಾವು ನೋಡಲಿಲ್ಲ. ಇಲ್ಲಿ ಮಾತ್ರ ಸಕಲ ವಿಧವಾಗಿರ್ತಕ್ಕಂತಹ ದೀಪ ಪ್ರಜ್ವಾಲನಾದಿಗಳನ್ನು ಎಲ್ಲ ಭಕ್ತರು, ಅಲ್ಲಿರ್ತಕ್ಕಂತಹ ಎಲ್ಲ ಕಾರ್ಯವರ್ಗದವರು ಬಂದು ದೀಪವನ್ನು ಹಚ್ಚುತ್ತಾ ಇರುವುದನ್ನೆಲ್ಲವನ್ನು ಕೂಡ ನೋಡಿದ್ದೇವೆ. ಇದು ಅಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ದೀಪವನ್ನು ಹಚ್ಚಿ ಒಳಭಾಗಕ್ಕೆ ಹೋಗಿ ಆ ಭಗವಂತನನ್ನು ನೋಡಿ ಆ ಭಗವಂತನಲ್ಲಿಯೂ ಕೂಡ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ದೀಪವನ್ನು ಆ ಭಗವಂತನಿಗೆ ದಾನವನ್ನಾಗಿ ಕೊಟ್ಟು ಕೃತಕೃತ್ಯರಾಗಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶ, ಅದೆಲ್ಲವನ್ನು ಕೂಡ ನೋಡುವಂತಹ ಭಾಗ್ಯ ನಾವು ಪಡೆದುಕೊಂಡಿದ್ದೇವೆ. ಇಂತಹ ದಿವ್ಯವಾಗಿರ್ತಕ್ಕಂತಹ ಉತ್ಸವದಲ್ಲಿ ನಾವು ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ನಮ್ಮ ಬಂಧು ಬಾಂಧವರು ಕೂಡ ವಿಶೇಷವಾಗಿ ಈ ಪುಣ್ಯದ ಕಾರ್ಯದಲ್ಲಿ ಭಾಗಿಗಳಾಗಿ ಫಲವನ್ನು ಪಡೆದುಕೊಳ್ಳತಕ್ಕಂಥವರಂತೆ ಮಾಡಿದಂತಹ ವಿಶೇಷವಾದ ಸವಲತ್ತು ಕೂಡ ನಮಗಿರುವಂತಹದ್ದಾಗಿದೆ. ನಾವು ಉಳಿದವರನ್ನು ಕೂಡ ಭಾಗಿಗಳನ್ನಾಗಿ ಮಾಡಿಸುವುದರ ಮುಖಾಂತರವೂ ಕೂಡ ಪುಣ್ಯಾರ್ಜನೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಮಾರ್ಗಗಳು. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್, ಸರ್ವೇ ಸುಗುಣಶಾಲಿನಃ. ಹರೇ ಶ್ರೀನಿವಾಸ ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ತಿರುಮಲ ಕ್ಷೇತ್ರ ಕಾರ್ತೀಕ ಮಾಸದ ಪೂರ್ಣಿಮೆಯ ದಿನ ದೀಪವನ್ನು ಆ ಸ್ವಾಮಿಗೆ ಹಚ್ಚಿ ಸಮರ್ಪಣೆ ಮಾಡಿರ್ತಕ್ಕಂತಹ ಶುಭ ಮುಹೂರ್ತ ಇದಾಗಿದೆ. ಆಲಯದ ಎಲ್ಲ ಕರ್ಮಚಾರಿಗಳು ಬಹಳ ಭಕ್ತಿಯಿಂದ ದೀಪವನ್ನು ಹಚ್ಚಿ ಆ ಕೇಶವನಿಗೆ ಜಗದೊಡೆಯನಿಗೆ ಅರ್ಪಿಸಿ ಕೃತಕೃತ್ಯರಾಗಿರ್ತಕ್ಕಂತಹ ಸಂದರ್ಭ ಇದೋ ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅದ್ಭುತವಾದಂತಹ ಈ ಕಾರ್ಯಕ್ರಮವನ್ನು ನೋಡಿ ಈ ದೀಪದಾನದ ಮಹಾತ್ಮೆಯನ್ನು ಕೇಳಿ ನಾವು ಸಂಪೂರ್ಣ ಫಲಭಾಗಿಗಳಾಗಿದ್ದೇವೆ. ಹರೇ ಶ್ರೀನಿವಾಸ.
ಹರೇ ಶ್ರೀನಿವಾಸ ಸಪ್ತಗಿರೀಶ ಶ್ರೀ ಶ್ರೀನಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರ್ತಕ್ಕಂತಹ ಸನ್ನಿಧಾನ ತಿರುಮಲ ಕ್ಷೇತ್ರ ಭೂವೈಕುಂಠವೆಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ ಸ್ವಾಮಿ ಪುಷ್ಕರಣಿ ತೀರ. ಆ ತೀರದಲ್ಲಿ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಸನ್ನಿಧಾನದಲ್ಲಿ ಕಾರ್ತೀಕ ಮಾಸದಲ್ಲಿ ಹುಣ್ಣಿಮೆಯ ದಿನದಂದು ದೀಪವನ್ನು ಹಚ್ಚಿ ಆ ಭಗವಂತನಿಗೆ ದಾನವಾಗಿ ಕೊಡತಕ್ಕ